ಅದೇ ರೋಟಿ ಕುಲ್ಚಾ ಬಟರ್ ನಾನ್ ಎಲ್ಲ ತಿಂದು ಬಾಯಿ ಅಂತೂ ಬರ್ಗೆಟ್ ಹೋಗ್ಬಿಟ್ಟಿತ್ತು. ಬೆಂಗಳೂರಿಗೆ ಬಂದ್ಮೇಲೆ ಒಂದೊಳ್ಳೆ ಸೌತ್ ಇಂಡಿಯನ್ ಚೈನೀಸ್ ಫುಡ್ ಎಲ್ಲ ಬ್ಯಾಟಿಂಗ್ ಮಾಡಬೇಕು ಅಂತ ನಾನು ಬಂದಿದ್ದ ಜಾಗನೇ ಹೆಬ್ಬಾಳದಲ್ಲಿರೋ ಅನಂತ ಪ್ಯೂರ್ ವೆಜ್ ರೆಸ್ಟೋರೆಂಟ್. ಇವ್ರು ಬಂದು ಸೌತ್ ಇಂಡಿಯನ್ಗೂ ಸೈ, ನಾರ್ತ್ ಇಂಡಿಯನ್ಗೂ ಸೈ, ಚೈನೀಸ್ ಅಂತೂ ಮಾತಾಡೋಂಗೆ ಇಲ್ಲ, ಅಲ್ಟಿಮೇಟ್ ಆಗಿರುತ್ತೆ. ಬರ್ಗೆಟ್ ಇರೋ ಬಾಯಿಗೆ ಗರಿ ಗರಿಯಾಗಿರೋ ಒಂದು ಗೀ ಪುಡಿ ಮಸಾಲೆ ದೋಸೆನ ಆರ್ಡರ್ ಮಾಡಿದೆ. ಮಸಾಲೆ ದೋಸೆ ಟೆಕ್ಸ್ಚರ್ ಅಂತೂ ಬಹಳ ಕ್ರಿಸ್ಪಿ ಆಗಿತ್ತು, ಇನ್ನು ಪುಡಿ ಟೇಸ್ಟ್ ಅಂತೂ ಬೊಂಬಾಟಾಗಿತ್ತು. ಬೆಣ್ಣೆ ಆ ದೋಸೆ ಮೇಲೆ ಜಾರ್ಕೊಂಡ್ ಬರ್ತಾ ಇದ್ರೆ ಯಾರಿಗೆ ತಾನೇ ಟೆಂಪ್ಟ್ ಆಗಲ್ಲ. ಈ ದೋಸೆನ ಕೊಟ್ಟಿರ್ತಕ್ಕಂಥ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಜೊತೆ ತಿಂತಾ ಇದ್ರೆ ವಾವ್ ಅಂತ ಅನ್ಸ್ತು, ಅಷ್ಟು ಸಕ್ಕತ್ತಾಗಿರುತ್ತೆ. ಚೈನೀಸ್ ಅಲ್ಲಿ ಸಿಜ್ವಾನ್ ಫ್ರೈಡ್ ರೈಸ್ ಮತ್ತೆ ಮಶ್ರೂಮ್ ಮಂಚೂರಿಯನ್ ಆರ್ಡರ್ ಮಾಡಿದ್ದೆ. ಆಂಬಿಯನ್ಸ್ ವಿಚಾರಕ್ಕೆ ಬಂದ್ರೆ ಅಂತೂ ನೀವು ಪ್ರೈವೇಟ್ ಆಗಿ ನಿಮ್ಮ ಫ್ಯಾಮಿಲಿನ ಕರ್ಕೊಂಡ್ಬಂದು ಪಾರ್ಟಿನ ಆರ್ಗನೈಸ್ ಮಾಡ್ಬೇಕಂದ್ರೆ ಈ ಜಾಗನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡೋದಕ್ಕೂ ಈ ಜಾಗ ಸಕ್ಕತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಆರ್ಡರ್ ಮಾಡಿದಂತ ಎಲ್ಲ ಐಟಮ್ಸ್ ಟೇಬಲ್ ಮೇಲೆ ಬಂದ್ಮೇಲೆ ಮೊದಲಿಗೆ ಕ್ಲಾಸಿಕ್ ಆಗಿರೋ ಒಂದು ಟೊಮೆಟೊ ಸೂಪ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಇಲ್ಲಿ ಸಿಗೋ ಮಶ್ರೂಮ್ ಮಂಚೂರಿಯನ್ ಅಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿತ್ತು ಗುರು. ಬೆಟ್ ಮಾಡಿ ಹೇಳ್ತೀನಿ, ಇವ್ರ ಹತ್ರ ಸಿಗೋ ಕ್ವಾಲಿಟಿಯ ಪನ್ನೀರು ಬೇರೆ ಎಲ್ಲೂ ಸಿಗೋದಿಲ್ಲ, ಅಷ್ಟು ಸಾಫ್ಟ್ ಆಗಿ ಸಕ್ಕತ್ತಾಗಿರುತ್ತೆ. ಇನ್ನು ಸಿಜ್ವಾನ್ ಫ್ರೈಡ್ ರೈಸ್ ಟೇಸ್ಟ್ ವೈಸು ತುಂಬಾನೇ ಚೆನ್ನಾಗಿತ್ತು, ಇದನ್ನು ಕೂಡ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಎಲ್ಲೂ ಸಿಗದೇ ಇರತಕ್ಕಂಥ ಪರಾಟ ಪ್ಲಾಟರ್ ಇಲ್ಲಿ ಸಿಗ್ತಾ ಇದೆ ಗುರು. ಈ ಪರಾಟ ಪ್ಲಾಟರ್ ನಿಮ್ಮ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಟ್ಯಾಗ್ ಮಾಡಿ. ಜಾಗ ನೆನಪಿದೆಯಲ್ಲ, ಅನಂತ ಪ್ಯೂರ್ ವೆಜ್ ರೆಸ್ಟೋರೆಂಟ್, ಮಿಸ್ ಮಾಡದೆ ವಿಸಿಟ್ ಮಾಡಿ.